ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೆಂತ ಕನ್ನಡ ವ್ಲಾಗ್ಸ್ ಬ್ರಾಕೆಟ್ ಮಿನಿ ವ್ಲಾಗ್ಸ್. ಶಿವ ಮುಂಜಾನೆ ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು. ಸ್ಮಾರ್ಟ್ ಪಾಯಿಂಟಿಗೆ ಬಂದಿದ್ವಿ. ಕೆಲವೊಂದಷ್ಟು ಮ್ಯಾಟ್ ತಗೊಂಡೋಗಿದ್ವಿ ಲಾಸ್ಟ್ ಟೈಮು. ಸೊ ಅದೇ ಥರದ್ದು ಕೆಲವೊಂದು ಮ್ಯಾಟ್ಗಳು ಬೇಕಾಗಿತ್ತು. ಹಂಗೇನೆ ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನ ತಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಇವನು ಹಿಡಿಯೋದೇ ಆಗೋಯ್ತು. ಏನೋ ಕಳ್ದೋಗಿದೆ. ನಾನು ಅದನ್ನ ಹುಡುಕ್ತಾ ಇದ್ದೀನಿ ಅನ್ನೋ ತರ ಓಡಾಡ್ತಾನೆ ಇದ್ದ. ಒಳ್ಳೆ ಜೂಟಾಟ ಆಡ್ದಂಗೆ ಆಗ್ತಾ ಇತ್ತು. ಇವ್ನು ಸುಮ್ಮನೆ ಇದ್ದಿದ್ರೆ ಯಾವುದೋ ಒಂದು ಆಟ ಸಾಮಾನು ಕೊಟ್ಟರೆ ಸುಮ್ಮನೆ ಇದ್ದಿದ್ರೆ ಇನ್ನೂ 1 ಅವರ್ ಆಗೋದು. ಬಟ್ ಇವನು ಹಿಡಿಯೋದೇ ಕಷ್ಟ ಆಗಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ವಿ. ಏನೋ ಮಾಡಿದೀಯಾ ಇದು? ಹಾಂ, ಕೈಯೇನದು? ಮುದ್ದೆ ನೀನೇ ಕಟ್ತಾ? ಇದೇನಿದು ಪ್ಯಾಂಟ್ ಎಲ್ಲ? ಇದೇನು ನಿನ್ನ ಕಾಲು? ಹಾಂ, ಕೈಯೇನದು? ಚಿನಿ, ಹಿಂಗೆ ಒಂಚೂರು ಹಿಂಗೆ ಊಟ ಮಾಡಿ ಹಿಂಗೆ ಅನ್ನೋ ಅಷ್ಟರಲ್ಲಿ ಆಗಲೇ ಈ ಥರ ಮಾಡಾಕಡೆ ಇದೆಯಲ್ಲೋ ಚಿನಿ. ಈಗ ತಾನೇ ಸ್ನಾನ ಮಾಡ್ಕೊಂಬಂದಿಯಲ್ಲೋ. ಏನು ಸ್ನಾನ ಮಾಡಲಿಲ್ವ ನೀನು? ಅಲ್ಲಿ ನೋಡು ಮುದ್ದೆ ಕಟ್ಟೋರ್ದು ಹಂಗಾಗಿರಲ್ಲ. ಹಂಗೆ ಮಾಡ್ಕೊಂಡು ಕೂತಿದ್ಯಾ. ಕೊಟ್ಟಿದ್ದಿಷ್ಟು ಮುದ್ದೆ ತಿನ್ನು ಅಂತ, ಅದೂ ಈ ಥರ ಕಿವುಚಿದ್ಯಲ್ಲೋ ರಾಜ. ಏನು ಹಾಂ ಅಂದರೆ? ಹಾಂ ಅಂದರೆ ಏನು ತಪ್ಪಲ್ವಾ? ಹಿಂಗೆ ಮಾಡ್ಕೊಂಡು ಕೂತಿರೋದು ಮತ್ತೆ ಹಂಗೆ ಕಿವುಚ್ತಾ ಇದೆಯಲ್ಲ. ಸ್ನಾನ ಮಾಡಿರಲಿಲ್ವ ನೀನು? ಆಗಿತ್ತು ತಾನೇ, ಮಾಡಿದ್ದೆ ತಾನೇ. ಮತ್ತು ಇವಾಗ ಮತ್ತೆ ಇನ್ನೊಂದ್ಸಲ ಮಾಡಿಸ್ಲಾ ನಿನಗೆ? ಇನ್ನೂ ಒಂದ್ಸಲ ಮಾಡಿಸ್ತೀನಿ. ಹಿಂಗೆ ನಗಾಡ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ಬೇಕು. ಸೋಪ್ ಏನು ಮಗನೇ ಅದು? ಹ್ಯಾಂಡ್ ವಾಶ್ ಥರ ತಿಕ್ತಾ ಇದೆಯಲ್ಲ ಕೈನಾ? ಇವಾಗ ಹೊರಗಡೆ ಹೊರಟಿದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಶರತ್ತು ರಾಯರ ಮಠಕ್ಕೆ ಹೋಗಿ ಬರ್ತಾರೆ. ಇವತ್ತು ನಾವು ಕೂಡ ಹೋಗ್ತಾ ಇದ್ವಿ. ನಾನು, ಪಾಪು ಹಾಗೆ ಶರತ್ ಕೂಡ. ಈ ದೇವಸ್ಥಾನದ ರೋಡ್ ಇಂದ ಎಲ್ಲಾ ದೇವಸ್ಥಾನನೂ ಇಲ್ಲೇ ಇದೆ. ಗಣೇಶನ ದೇವಸ್ಥಾನ, ಈಶ್ವರ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ, ಹಾಗೆ ರಾಯರ ಮಠ ಕೂಡ ಇದೆ. ಎಲ್ಲ ಎದುರು ಬರಗಡೆನೆ ಇರುತ್ತೆ. ಒಂದ್ಸಲ ಬಂದ್ರೆ ಎಲ್ಲಾ ದೇವ್ರ ದರ್ಶನನೂ ಮಾಡಿ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ಬೋದು. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿ ಒಂದು ಎಕ್ಸಿಬಿಷನ್ ಹಾಕಿದ್ರು. ಸೊ ಎಕ್ಸಿಬಿಷನ್ಗೆ ಪಾಪನ್ ಕರ್ಕೊಂಡು ಹೋಗಕ್ಕೆ ಅಂತಾನೆ ನಾವ್ ಇವತ್ತು ಬಂದಿದ್ದು. ಹಂಗೇನೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಎಕ್ಸಿಬಿಷನ್ ಓಪನಿಂಗ್ ಅಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕಿದ್ರು. ಅಂಡ್ ಎಕ್ಸಿಬಿಷನ್ಗೆ ಎಂಟ್ರೆನ್ಸ್ ಫೀಸ್ ಜೊತೆಗೆ ನಾವು ಹೊರಗಡೆ ಏನಾದ್ರೂ ಗೇಮ್ಸ್ ಆಡಿದ್ರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ. ಅದು ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ. ಪ್ರತಿ ಎಕ್ಸಿಬಿಷನ್ ಅಲ್ಲೂ ಅದ್ರದ್ದೇ ಆದಂತ ಒಂದು ಥೀಮ್ ಇರುತ್ತೆ. ಬಟ್ ಈ ಎಕ್ಸಿಬಿಷನ್ ಅಲ್ಲೂ ಇವ್ರದೊಂದು ಥೀಮ್ ಇದು. ಏನು ಅಂದ್ರೆ ಲಂಡನ್ ಅಲ್ಲಿ ಬ್ರಿಡ್ಜ್ ಏನಿರುತ್ತೆ, ಆ ಬ್ರಿಡ್ಜ್ ನ ಒಂದು ಮಾಡೆಲ್ ಆಗಿ ತಗೊಂಡು ಇವರು ಅದೇ ತರ ಕನ್ಸ್ಟ್ರಕ್ಟ್ ಮಾಡಿದ್ರು. ನೋಡಕ್ಕೆಲ್ಲ ಹಂಗೆ ಕಾಣಿಸ್ತಾ ಇತ್ತು. ನೋಡಕ್ಕೆಲ್ಲ ಚೆನ್ನಾಗಿತ್ತು. ಅದ್ರ ಮೇಲ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಅನಿಸ್ತಿತ್ತು. ಯಾಕೆಂದ್ರೆ ಒಂದ್ ಕಡೆ ಡೌನ್ ಇತ್ತು, ಒಂದ್ ಕಡೆ ಅಪ್ ಇತ್ತು, ಒಂದ್ ಕಡೆ ಸಮಾನೇ ಇರ್ಲಿಲ್ಲ. ಆ ತರ ಇತ್ತು. ಅವ್ರು ಮಾಡಿರೋದ್ರಿಂದ ಸ್ವಲ್ಪ ಹಂಗಿರ್ಬೋದು ಅಂತ ಅನ್ಕೊಂಡ್ವಿ. ಬಟ್ ನೋಡಕ್ ಮಾತ್ರ ಹಂಗೆ ಕಾಣಿಸ್ತಾ ಇದೆ, ಲಂಡನ್ ಬ್ರಿಡ್ಜ್ ತರ ಚೆನ್ನಾಗಿತ್ತು. ಎಕ್ಸಿಬಿಷನ್ ಅಲ್ಲಿ ಮಾಮೂಲಿ ಎಲ್ಲ ಹೆಂಗಿರುತ್ತೆ ಹೇಳಿ, ಏನದು ಜಾಯಿಂಟ್ ವೀಲು, ಕೊಲಂಬಸ್ಸು, ಹಾಗೇನೆ ಬ್ರೇಕ್ ಡ್ಯಾನ್ಸು, ಇನ್ ಮಕ್ಳು ಆಡ್ತಾರಲ್ಲ ಗೇಮ್ಗಳು, ಆ ತರದವ್ಗೆಲ್ಲ ಮಾಮೂಲಿ ಇರುತ್ತೆ. ಇನ್ನು ಶಾಪಿಂಗಿಗೆ ಅಂತ ಶಾಪಿಂಗ್ ಕೌಂಟರ್ಗಳು ಇರ್ತವೆ. ಲಂಡನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ನಾವು ಈಗ. ಉಂಟಾಗ್ತೈತೆ ಬ್ರಿಡ್ಜ್. ನೀರು ಏನ್ ಚಿನಿ ಮಗ್ನು ಅದು? ಹೌದಾ? ಅಲ್ಲಿ ಕಾಲೇ ಹೊಡೆದಿದ್ದು ಒಂದು 9 ಫೀಲ್ಡ್ ಇದೆ ಒಳಗೆ. ಓ ಇಷ್ಟ ಇದು. ಆಮೇಲೆ ಫುಡ್ಗೆ ಅಂತ ಫುಡ್ ಕೋರ್ಟ್ಗಳಿರುತ್ತೆ. ಅಂಡ್ ಮಾಮೂಲಿ ಹೆಂಗಿರುತ್ತೆ ಹಂಗೇನೆ. ಬಟ್ ಅವ್ರು ಇನ್ನೇನ್ ಚೇಂಜ್ ಮಾಡಕ್ ಸಾಧ್ಯ. ಸಲ ಬಂದಿದ್ದವರು ಒಂದು ಹಕ್ಕಿಗಳ್ದು ಮಾಡೆಲ್ ಮಾಡಿಬಿಟ್ಟು ಅದಕ್ಕೆ ಲೈಟು ಮತ್ತೆ ಸೌಂಡ್ ಎಫೆಕ್ಟ್ಸ್ ನ ಇಟ್ಟಿದ್ರು. ಈ ಸಲ ಇವ್ರು ಈ ತರ ಮಾಡಿದ್ದಾರೆ. ಸೊ ಬ್ರಿಡ್ಜ್ ಮಾತ್ರ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರ ಕನ್ಸ್ಟ್ರಕ್ಷನ್ ಒಂದ್ ಲೆವೆಲ್ಗೆ. ಪರವಾಗಿಲ್ಲ, ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು.
ಒಳಗಡೆ ಬಂದ್ಮೇಲೆ ಈ ತರದ ಶಾಪಿಂಗ್ ಕೋರ್ಟ್‌ಗಳು ಸ್ಟಾರ್ಟ್ ಆಗತ್ತೆ. ನನ್ ಮಗುಂಗಂತೂ ಭಾರಿ ಖುಷಿ ಆಗೋಯ್ತು ಈ ಆಟ ಸಾಮಾನುಗಳೆಲ್ಲ ನೋಡ್ದಾಗ. ಯೂಶುವಲಿ ಅವ್ನಿಗೆ ತುಂಬಾ ಇಷ್ಟ ಆಗೋದೇನು ಅಂದ್ರೆ ಬ್ಯಾಟು, ಬಾಲ್‌ಗಳು. ಈ ತರದ್ದೆಲ್ಲ ಸಖತ್ ಇಷ್ಟ ಆಗತ್ತೆ. ಇನ್ನ ಜಾಸ್ತಿ ಇಷ್ಟ ಪಡೋದು ಅಂದ್ರೆ ಈ ಟೆಡಿ ಬೇರ್ ಈ ತರದ್ದು ಸಾಫ್ಟ್ ಟಾಯ್ಸ್ ಇರುತ್ತಲ್ಲ, ಅದು ಬಹಳ ಇಷ್ಟ ಪಡ್ತಾನೆ. ಸೊ ಅವ್ನ್ಗೆ ಏನ್ ತೆಕ್ಕೊಡೋದು ಅಂದಾಗ ಬ್ಯಾಟ್ ಬಾಲ್ ಎಲ್ಲ ಆಲ್ಮೋಸ್ಟ್ ಮನೇಲಿತ್ತು. ಸೊ ಹಂಗಾಗಿ ಏನಾದ್ರೂ ಒಂದ್ ಮೆಮೊರಿ ಇರ್ಲಿ ಅಂದ್ಬಿಟ್ಟು ಒಂದ್ ಸಣ್ಣದ್ ತೆಕ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ಆ ಅವಾಗ ಸಿಕ್ಕಿದ್ದೆ ಒಂದ್ ಫೋನು. ನಾನದು ವಿಡಿಯೋ ಮಾಡ್ಕೊಳ್ಳೋದ್ ಮರ್ತ್ಬಿಟ್ಟೆ. ಈ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಫೋನ್ ಬರೋದು ಅಂಡ್ ಅದನ್ನ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಚಯ್ಯ 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 ಅಂತ ಹಾಡು ಬರೋದು. ಆ ತರದೊಂದು ಫೋನ್ ಸಿಕ್ತು. ಅಂಡ್ ನಾವು ಆ ಕಾಲದಲ್ಲೂ ಆಟ ಆಡ್ತಾ ಇದ್ವಿ. ಅಂಡ್ ಈ ಕಾಲಕ್ಕೂ ಅದಿದೆ ಅಂದ್ಬಿಟ್ಟು ನಮ್ ಪಾಪುಂಗೆ ಅದೊಂದು ಫೋನ್ ತೆಕ್ಕೊಟ್ವಿ. ಅವ್ನು ಮನೆಗ್ ಬರೋವರ್ಗೂನು ಒಂದು ನಂಬರ್ ಪ್ರೆಸ್ ಮಾಡೋದು, ಕಿವಿಲಿ ಇಟ್ಕೊಳ್ಳೋದು, ನಂಬರ್ ಪ್ರೆಸ್ ಮಾಡೋದು, ಕಿವಿಲಿ ಇಟ್ಕೊಳ್ಳೋದು ಇದೇ ಮಾಡ್ದ. ಸೊ ಕೊನೆಗೆ ಎಲ್ಲದನ್ನು ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನ್ ಕೂಡ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲಂಡನ್ ಬ್ರಿಡ್ಜ್ ನೋಡಿ ಫೈನಲ್ ಆಗಿ ಈ ತರ ಇದೆ. ಇದೇ ಲಂಡನ್ ಬ್ರಿಡ್ಜಿಂದ ಮತ್ತೆ ರಿಟರ್ನ್ ವಾಪಸ್ ಮನೆಗ್ ಹೋಗ್ತಾ ಇದೀವಿ. ಹಾಗೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೃಷ್ಣ ಟಿಫಿನ್ಸ್ ಅಲ್ಲಿ ಮಸಾಲೆ ದೋಸೆ ತಗೊಂಡಿದೀವಿ. ಮಸಾಲೆ ದೋಸೆ ಎಷ್ಟು ದೊಡ್ಡದಾಗಿದ್ಯೋ ಅಷ್ಟೇ ಟೇಸ್ಟಿ ಆಗಿದೆ. ಮತ್ತೊಂದು ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಬಾಯ್.